ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಂತ ಬಂದಾಗ ನಮಗೆ 6 ಟೈಪ್ಸ್ ಬರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ 2, ನೆಕ್ಸ್ಟ್ ಸ್ಕ್ಯಾನು ಸಿ ಸ್ಕ್ಯಾನು, ಲುಕ್ಕು ಸಿ ಲುಕ್ಕು. ಸೊ ಟೋಟಲ್ 6 ಬರುತ್ತೆ. ಮೊದಲನೇದು ಯಾವುದು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಸಿಂಪಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಲೀಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ನಂಬರ್ಸ್ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಇವುಗಳನ್ನ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಅದ್ರ ಜೊತೆ ಯಾರ್ಯಾರನ್ನ ಸೇರಿಸ್ಕೋಬೇಕು? ಇನಿಷಿಯಲ್ ಹೆಡ್ ಅನ್ನ ಸೇರಿಸ್ಕೋಬೇಕು, ಫೈನಲ್ ಹೆಡ್ ಅನ್ನ ಸೇರಿಸ್ಕೋಬೇಕು, ಮತ್ತೆ ಝೀರೋ ಅನ್ನ ಸೇರಿಸ್ಕೋಬೇಕು. ಝೀರೋ ಯಾಕೆ ಸೇರಿಸ್ಕೊಂತೀನಿ ಅಂತಂದ್ರೆ ನೋಡಿ, ಯಾವುದೇ ಎಲಿಮೆಂಟ್ ಸ್ಟಾರ್ಟ್ ಆಗ್ಬೇಕಂದ್ರೂ ಕೂಡ ಒಂದು ರೇಂಜ್ ಅಂತ ಇರುತ್ತೆ. ಇವಾಗ ಫೈನಲ್ ಹೆಡ್ ಏನಂತ ಕೊಟ್ಟಿದ್ದಾರೆ? 4999. ಅಂದ್ರೆ ಇದೇನಾಯ್ತು, 0 ಇಂದ ಶುರು ಆಗ್ಬಿಟ್ಟು 4999 ವರೆಗೂ ಕೂಡ ರೇಂಜ್ ಇದೆ ಅಂತ. ಸೊ ಅದರ ಮಧ್ಯೆನೇ ಈ ಒಂದು ಎಲಿಮೆಂಟ್ಗಳು ಬರ್ತವೆ ಅಂತ. ಸೊ ಏನ್ ಮಾಡಬೇಕು? 0 ಇಂದ ಶುರು ಮಾಡಿ ಫೈನಲ್ ಹೆಡ್, ಇನಿಷಿಯಲ್ ಹೆಡ್ ಅನ್ನ ಇನ್ಕ್ಲೂಡ್ ಮಾಡಿಕೊಂಡು ಈ ಎಲ್ಲಾ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. ಸೊ ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂತಂದ್ರೆ ಫಸ್ಟ್ ಬರುವಂತ ಎಲಿಮೆಂಟ್ ಯಾವುದು? 86. ಸೊ ಫಸ್ಟ್ ಎಲಿಮೆಂಟ್ ಈಸ್ 86. ನೆಕ್ಸ್ಟ್ ಬರುವಂತದ್ದು ಯಾವುದು? 130. ನೆಕ್ಸ್ಟ್ 143. ನೆಕ್ಸ್ಟ್ ಬರುವಂತದ್ದು ಯಾವುದು? 913. ನೆಕ್ಸ್ಟ್ ಅಂಡರ್ಲೈನ್ ಮಾಡಿಕೊಳ್ಳಿ, ಸೊ ದಟ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಯಾವ್ದಾಗಿದೆ ಅಂತ ಗೊತ್ತಾಗುತ್ತೆ. 948. ನೆಕ್ಸ್ಟ್ 948 ಆದ್ಮೇಲೆ ಬರುವಂತದ್ದು 1022. ಸೊ 1022 ಆದ್ಮೇಲೆ 1470. ಸಾರಿ, ಎಸ್ 1470. ನೆಕ್ಸ್ಟ್ 1470 ಆದ್ಮೇಲೆ 1509. ನೆಕ್ಸ್ಟ್ 1750. ನೆಕ್ಸ್ಟ್ 1774. ಸೊ ಇವಾಗ ಲಾಸ್ಟ್ ಫೈನಲ್ ಹೆಡ್ ಏನಿದೆ? 4999. ಸೊ ಹೋಗ್ತಾ ಹೋಗ್ತಾ ಲಾಸ್ಟ್ ಹೆಡ್ ಏನು? 4999 ಗೆ ನಿಂತ್ಕೊಳ್ಳುತ್ತೆ. ಸೊ ನಾನು ಹೇಳಿದ್ದೆ ರೇಂಜ್ 0 ಇಂದ ಶುರು ಆಗುತ್ತೆ. ಸೊ 0 ನ ಇನ್ಕ್ಲೂಡ್ ಮಾಡಬೇಕು, 0 ಇಂದ 4999 ವರೆಗೂ. ಈಗ ಯಾವ್ದಿದು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್? ಫಸ್ಟ್ ಕಮ್ ಫಸ್ಟ್ ಸರ್ವ್. ಅಂದ್ರೆ ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಸರ್ವ್ ಮಾಡುತ್ತೆ. ಸೊ ನೋಡಿ, ಫಸ್ಟ್ ಬಂದಿರೋದು ಯಾರು? 86. ಎಲ್ಲಿಂದ ಶುರು ಆಗಬೇಕು? ಇನಿಷಿಯಲ್ ಹೆಡ್ 143 ಇಂದ. ಸೊ 143 ಗೆ ಡಾಟ್ ಇಡಿ, 143 ಇಂದ ಶುರು ಆಗಿ ಫಸ್ಟ್ ಎಲ್ಲಿಗೆ ಹೋಗುತ್ತೆ? 86 ಗೆ ಹೋಗುತ್ತೆ. ಫಸ್ಟ್ 86 ಗೆ. ನೆಕ್ಸ್ಟ್ 86 ಆದ್ಮೇಲೆ 1470. ಸೊ ಇಲ್ಲಿಂದ 1470 ಎಲ್ಲಿದೆ ಅಲ್ಲಿಗೆ ಹಾಕಿ, 1470 ಗೆ ಬರುತ್ತೆ. ನೆಕ್ಸ್ಟ್ 1470 ಆದ್ಮೇಲೆ 913. 1470 ಇಂದ 913. ನೆಕ್ಸ್ಟ್ 913 ಆದ್ಮೇಲೆ 1774. ಸೊ 1774 ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ. 1774 ಆಯಿತು. ನೆಕ್ಸ್ಟ್ 948 ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ 948 ಆದಮೇಲೆ 1509. ಸೊ 1509 ಇಲ್ಲಿದೆ, 1509. ಸೊ ಈ ಆರೋ ಮಾರ್ಕ್ನ ಹಾಕೊಳ್ಳಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಫೈನಲ್ ಅಲ್ಲಿ ನೀವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 1022. ಸೊ 1022 ಇಲ್ಲೇ ಇದೆ. ನೆಕ್ಸ್ಟ್ 1022 ಆದ್ಮೇಲೆ 1750. 1750 ಒಂದು ಸ್ವಲ್ಪ ಅಂದ್ರೆ ಲೋಯರ್ ಆಗಿ ಹೋಗ್ತಾ ಹೋಗಿ ಸ್ವಲ್ಪ, ಯಾಕಂದ್ರೆ ಒಂಚೂರು ಕೆಳಗಡೆ ಬರಲಿ, ಅವಾಗ ಡಿಸ್ಟೆನ್ಸ್ ಈಸಿಯಾಗಿ ಮಾರ್ಕ್ ಮಾಡ್ಬೋದು. 130. ಸೊ 130 ಎಲ್ಲಿದೆ? ಇದೆ. ಸೊ ಇವಾಗ ಎಂಡ್ ಆಯ್ತು. ಎಲ್ಲಿಂದ ಶುರು ಆಯ್ತು? 143 ಇಂದ 86 ಗೆ ಹೋಯ್ತು. 86 ಇಂದ 1470 ಗೆ ಬಂತು. 1470 ಇಂದ 913. 913 ಇಂದ 1774. 1774 ಇಂದ 948. 948 ಇಂದ 1509. 1509 ಇಂದ 1022. 1022 ಆದ್ಮೇಲೆ 1750. 1750 ಆದ್ಮೇಲೆ ಲಾಸ್ಟ್ ಎಷ್ಟು? 130. ಸೊ ಫೈನಲ್ ಹೆಡ್, ಇದನ್ನ ನೀವು ಫೈನಲ್ ಹೆಡ್ ಮತ್ತೆ 0 ಅನ್ನ ನೀವು ಇನ್ಕ್ರೀಸಿಂಗ್ ಆರ್ಡರ್ ಬರೆಯೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನೋ ಯೂಸ್ ಮಾಡಂಗಿಲ್ಲ.
ಸೊ ಯಾವುದು ಫಸ್ಟ್ ಬಂದಿರುತ್ತೆ ಈ ಗಿವನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಟು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನ ಮಾಡಿದೀವಿ. ಈಗ ಏನ್ ಮಾಡಬೇಕು, ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕೂಡ ಪಾಸಿಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಯಾವ್ದು ದೊಡ್ಡದಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಚಿಕ್ಕದನ್ನ ಮೈನಸ್ ಮಾಡ್ಬೇಕು. ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಈಗ 143 ಇದೆ, 86 ಇದೆ. 86 ಇಂದ ನೀವೇನಾದ್ರೂ 143 ನ ಮೈನಸ್ ಮಾಡಿದ್ರೆ ಏನಾಯ್ತು, ನೆಗೆಟಿವ್ ಅಲ್ಲಿ ಬರುತ್ತೆ. ಅದೇ 143 ಇಂದ 186 ನ ಮೈನಸ್ ಮಾಡಿದ್ರೆ ಪಾಸಿಟಿವ್. ಸೊ 143 ಮೈನಸ್ 86 ಪ್ಲಸ್ 86 ಇಂದ 1470 ಇದೆ. ಸೊ ಏನ್ ಮಾಡ್ಬೋದು, 1470 ಇಂದ 86 ನ ಮೈನಸ್ ಮಾಡೋಣ. ಏನಕ್ಕೆ, ದೊಡ್ಡದ್ರಿಂದ ಚಿಕ್ಕದನ್ನ ಮೈನಸ್ ಮಾಡಿದ್ರೆ ನೆಗೆಟಿವ್ ಅಲ್ಲಿ ನಮಗೆ ಡಿಸ್ಟೆನ್ಸ್ ಬರೋಲ್ಲ, ಅದಕ್ಕೋಸ್ಕರ 1470 ಮೈನಸ್ 913 1470 ಮೈನಸ್ 913 ಪ್ಲಸ್ 1774 ಮೈನಸ್ 913 1774 ಮೈನಸ್ 913 ನೆಕ್ಸ್ಟ್ ಪ್ಲಸ್ 1774 ಮೈನಸ್ 948 1774 ಮೈನಸ್ 948 ಪ್ಲಸ್ 1509 ಮೈನಸ್ 948 1509 ಮೈನಸ್ 948. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಆರೋ ಮಾರ್ಕ್ ಅನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ. ನೆಕ್ಸ್ಟ್ 1509 ಮೈನಸ್ 1022 1509 ಮೈನಸ್ 1022 ಪ್ಲಸ್ 1750 ಮೈನಸ್ 1022 1750 ಮೈನಸ್ 1022. ಸೊ ಇನ್ನು ಕೊನೆಗೆ ಯಾವುದು, 1750 ಮೈನಸ್ 130 1750 ಮೈನಸ್ 130. ಸೊ ಇವಾಗ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬಿಟ್ಟು ಆನ್ಸರ್ ಅನ್ನ ಫೈಂಡ್ ಮಾಡಿ. 143 ಮೈನಸ್ 86. ಸೊ ಆನ್ಸರ್ ಏನಾಗುತ್ತೆ 57 ಪ್ಲಸ್ 1470 minus 86. So it will be 1384 plus 1470 minus 913. So ಏನಾಯಿತು 557 plus 1774 minus 913. So 861 plus 1774 minus 948. It will be 826 plus 1509 minus 948 561. ಸೊ ಯಾವ್ದನ್ನೂ ಬಿಡೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಫುಲ್ ರಾಂಗ್ ಆಗುತ್ತೆ. ಮೈನಸ್ 1022. ಸೊ ಎಷ್ಟಾಯಿತು 487 ಪ್ಲಸ್ 1750 minus 1022. So value will be 728 plus 1750 minus 130. So it will be equal to 1620. So ಅಷ್ಟನ್ನು ಕೂಡ ಆಡ್ ಮಾಡಿ. 1620 plus 728 plus 487 plus 561 plus 826 plus 861 plus 557 plus 1384 plus 57. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ 7081. ಸೊ ಈ ಒಂದು ವ್ಯಾಲ್ಯೂ ಅನ್ನ ನೀವು ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡಬೇಕು, 0 ಇಂದ ಶುರು ಮಾಡಬೇಕು, ಫೈನಲ್ ಹೆಡ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು, ಇನಿಷಿಯಲ್ ಹೆಡ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿರಬೇಕು. ಇನಿಷಿಯಲ್ ಹೆಡ್ ಇಂದ ಶುರು ಆಗುತ್ತೆ. ಈ ಒಂದು ಆರ್ಡರ್ ಅಲ್ಲಿ ಏನು ಆರ್ಡರ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಆರ್ಡರ್ ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಸರ್ವಿಸ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನ ಯೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡೋದಕ್ಕೋಸ್ಕರ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಾದಂತಹ ಎರಡು ವ್ಯಾಲ್ಯೂ ಇರುತ್ತಲ್ಲ, ಅದರಲ್ಲಿ ದೊಡ್ಡದು ಯಾವುದು ಅದನ್ನ ಯೂಸ್ ಮಾಡಿಕೊಂಡು ಚಿಕ್ಕದನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಯಾಕೆ, ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಪಾಸಿಟಿವ್ ಡಿಸ್ಟೆನ್ಸ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಡಿಸ್ಕ್ ಶೆಡ್ಯೂಲ್ ಇಂದು ಎಲ್ಲ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.